ಶಿವಮೊಗ್ಗದಲ್ಲಿದ್ದೀನಿ. ನನಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜ್ಯ ತಂದೆಯವರ ಮೇಲೆ ನಾನ್ ಬೆಲಬಲ್ ವಾರೆಂಟ್ ಅನ್ನ ಕೆಳಗಿನ ಕೋರ್ಟ್ ಇಶ್ಯೂ ಮಾಡಿದೆ ಅಂತ ಕೂಡ ಗೊತ್ತಾಯ್ತು ನನಗೆ. ಸುಮಾರು 2.5 ತಿಂಗಳು ಕೆಳಗೆ ಆದಂತಹ ಕಂಪ್ಲೇಂಟ್. ಇದರಲ್ಲಿ ಏನೂ ಕೂಡ ಸತ್ಯಾಸತ್ಯತೆ ಇಲ್ಲ. ಬಿ ರಿಪೋರ್ಟ್ ಹಾಕಬಹುದು. ಯಾಕಂದ್ರೆ ಆ ಸಂತ್ರಸ್ತೆ ಸುಮಾರು 40 ರಿಂದ 50 ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಇದೇ ರೀತಿಯಂತ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಗೌರವಾನ್ವಿತ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆಯಿರುವಂತಹ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಹಾಗೆ ಆಸ್ ಯೂಶುವಲ್ ನಾವು ಕೂಡ ಇದ್ವಿ. ಆದರೆ ಚುನಾವಣೆ ನಂತರ ಗೌರವಾನ್ವಿತ ರಾಹುಲ್ ಗಾಂಧಿಯವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೊನ್ನೆ ಬಿಜೆಪಿ ಸರ್ಕಾರದ ಬಗ್ಗೆ 40% ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂತ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವರಿಗೆ ಕೋಟಿ ತರಿಸುವಂತ ಒಂದು ಪ್ರಯತ್ನ ಏನಾಯಿತು. ಸೊ ಆ ದೃಷ್ಟಿಯಿಂದ ಅದಾದ್ಮೇಲೆ ನನಗೂ ಗೊತ್ತು ಅಂತ ಗೌರವಾನ್ವಿತ ಕಾಂಗ್ರೆಸ್ ನಾಯಕರು ಹೇಳಿದಂತ ಹೇಳಿಕೆಗೂ ಅದಾದ್ಮೇಲೆ ನಡೀತಿರೋಂಥ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತಿರಲಿ. ಇದೇನೇ ಅವರ ರಾಜಕೀಯ ಇದೆ, ಅದು ಕೂಡ ಪೂಜ್ಯ ತಂದೆಯವರ ಬಗ್ಗೆ ಹಿಂದೆ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿ ಅವರಿಗೆ ಅಧಿಕಾರಿ ಸ್ಥಾನದಿಂದ ಇಳಿಸುವಂತ ಪ್ರಯತ್ನ ಇರಬಹುದು. ಇವತ್ತು ಕೂಡ ಈ ರೀತಿಯಂತ ವೈಯಕ್ತಿಕವಾದಂತ ಒಂದು ರೀತಿಯಂತ ಘಟನೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವ ಮುಖಾಂತರ ಇವತ್ತು ನಮ್ಮ ಸಂಘಟನೆ ಬಗ್ಗೆ, ನಮ್ಮ ಬೆಳವಣಿಗೆಗಳ ಬಗ್ಗೆ ಏನಾದರೂ ಒಂದು ತುದಿ ಮುಡಿಸಬಹುದು ಅಂತ ಚಿಂತನೆ ಇದರಿಂದ ಇದ್ರೆ ನಂಗೆ ವಿಶ್ವಾಸ ಇದೆ. ನ್ಯಾಯಾಂಗ ಇದಕ್ಕೆಲ್ಲದೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತಿಲ್ಲ. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನಾನು ಹೇಳಿದ್ದು ಎಲ್ಲಕ್ಕೂ ಬರೋದ್ರಲ್ಲಿ ನಾಳೆ ನಡೆದೇ ಅದಕ್ಕೂ ಉತ್ತರ ಸಿಗುತ್ತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಂದರ್ಭದಲ್ಲಿ ನಮಗೆ ಬೆರಳು ತೋರಿಸುವಂತ ಪ್ರಯತ್ನ ಮಾಡಿದಾಗ ಇದರಿಂದ ಯಾವ ಸಂದರ್ಭ ಉತ್ತರ ಕೊಡ್ತದೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.